ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಬಾರಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ವರ್ಗದ ಜನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಆ ತಾಯಿ ಚಾಮುಂಡೇಶ್ವರಿ ನೀಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹೇಳಿ ಏನು ಮತ್ತೆ ರೂರಲ್ ಪ್ರಚಾರ ಎಲ್ಲ ಹೇಗಿದೆ ಸರ್? ಪ್ರಚಾರ ಇನ್ಮೇಲೆ ಶುರು ಮಾಡಬೇಕು ಹಬ್ಬ ಆದ್ಮೇಲೆ. ಸರ್, ಈಗ ಉಸ್ತುವಾರಿಯಾಗಿ ಆರ್ ಅಶೋಕ್ ಇದ್ರು ಮೊದಲು ಬೆಂಗಳೂರು ಗ್ರಾಮಾಂತರ, ಈಗ ಅವ್ರು ಬದಲಾಯಿಸಿ ಅಶ್ವಥ್ ನಾರಾಯಣ ಅವರಿಗೆ ಕೊಟ್ಟಿದ್ದು, ಇದು ಯಾವುದರ ಸಂದೇಶ ಅಂತ ಪರಿಣಾಮ ಬೀರುತ್ತೆ ಸರ್ ಏನಾದರೂ? ಉಸ್ತುವಾರಿಗಿನ್ನ ನಡೀತಾ ಇರೋದ ಚುನಾವಣೆ ಮೋದಿ ವರ್ಸಸ್ ಅದರ್ಸ್. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನ ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನ ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿ ವಿರುದ್ಧ. ತೆರಿಗೆ ವಿಚಾರವನ್ನು ನೀವು ಎತ್ತಿದ್ರಿ. ಈಗ ಕೇಂದ್ರ ಸರ್ಕಾರ ನಿನ್ನೆ ಕೋರ್ಟ್ ಅಲ್ಲಿ ಕೂಡ 2 ವಾರ ಟೈಮ್ ತಗೊಂಡಿದೆ. ನಿರ್ಮಲಾ ಸೀತಾರಾಮನ್ ಅವರು ಚುನಾವಣಾ ಆಯೋಗದಿಂದ ನಮಗೆ ಕೊಡ್ಲಿಕ್ಕೆ ಆಗಿಲ್ಲ ಅನ್ನೋಂತ ಒಂದು ವಿಚಾರವನ್ನ ಹೇಳಿದ್ರು. ಅದು ನಿರ್ಮಲಾ ಸೀತಾರಾಮನ್ ಅವರ ಕುಂಟು ನೆಪ. ಬಿಜೆಪಿಯವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರೀತಿ ತಿರ್ಸ್ತಾರೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ನಾವು ನಮ್ಮ ಅಕ್ಟೋಬರ್ ಮುಂಚಿತವಾಗಿ ನಮ್ಮ ಪ್ರಸ್ತಾವನೆಯನ್ನ ನಾವು ಕಳಿಸಿದ್ದೇವೆ. ಆದ್ರೆ ಇವತ್ತು ಕೋರ್ಟ್ಗೂ ಕೂಡ ಮರೆಮಾಚುವಂತ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ 2 ಬಜೆಟ್ ಸೆಷನ್ಗಳ, ಒಂದು ಚಳಿಗಾಲದ ಅಧಿವೇಶನ ಆಗಿದೆ, ಅದಾದ್ಮೇಲೆ ಬಜೆಟ್ ಸೆಷನ್ ಕೂಡ ಆಗಿದೆ. ಸೊ ಯಾವುದೇ ಸಂದರ್ಭದಲ್ಲಿ ಇವರು ಈ ಒಂದು ಪ್ರಸ್ತಾವನೆಯನ್ನ, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ನಮ್ಮ ಕಂದಾಯ ಸಚಿವರು ಭೇಟಿ ಮಾಡಿದ್ದಾರೆ, ನಮ್ಮ ಪ್ರಸ್ತಾವನೆ ಏನಿತ್ತು ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇರಬೇಕು ಅಂತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಭಾರತೀಯ ಜನತಾ ಪಕ್ಷದ ಆಡಳಿತದ ನಡೆಸ್ತಾ ಇರ್ತಕ್ಕಂಥವ್ರ ಮೇಲಿದೆ. ಹಾಗಾಗಿ ಇವತ್ತು ಎಲ್ಲ ಪ್ರಾಜೆಕ್ಟ್ಸ್ಗಳಿರ್ಬೋದು, ಬರ ಪರಿಹಾರಕ್ಕಿರ್ಬೋದು, ಹಣಕಾಸು ನೆರವಿರ್ಬೋದು, ಎಲ್ಲವನ್ನೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸೊ ಅದು ಯಾಕೆ ಅಡ್ವೊಕೇಟ್ ಜನರಲ್ ಅವರು, ಸಾಲಿಸಿಟರ್ ಜನರಲ್ ಅವರು ಏನು ಆದೇಶ ಪಾಸ್ ಮಾಡಬೇಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಹುಶಃ ಒಕ್ಕೂಟ ವ್ಯವಸ್ಥೆ ಇವತ್ತು ಹಾಳಾಗ್ಲಿಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಮತ್ತು ತಾರತಮ್ಯಗಳು ಕಾರಣ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ರಾಜಕಾರಣ ಅಲ್ಲ, ಇದು ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಬರ ಪರಿಸ್ಥಿತಿ, ರಾಜ್ಯದ ಜನರ ಸಂಕಷ್ಟದ ಪರಿಸ್ಥಿತಿ. ಈ ಸಂಕಷ್ಟದ ಪರಿಸ್ಥಿತಿ ವಿಚಾರವಾಗಿ ಚರ್ಚೆ ಮಾಡಬೇಕೆ ಹೊರತು ರಾಜಕಾರಣ ಇದರಲ್ಲಿ ಇಲ್ಲ. ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ. ಕುಮಾರಸ್ವಾಮಿ ಅವರು ನನಗೂ ರಾಮನಗರಕ್ಕಿರುವಂತದ್ದು ತಾಯಿ ಮಗುವಿನ ಸಂಬಂಧ ಅಂತ ಭಾವನಾತ್ಮಕವಾಗಿ ಗೊತ್ತಿದ್ದಾಯ್ತಲ್ಲ. ಆಮೇಲೆ ಯುಗಾದಿ ಹಬ್ಬ ಆಗ್ಲಿ, ಆಮೇಲೆ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.